ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮನಸ್ಸೊಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 137 ಇಂದಿನ ಸಂಚಿಕೆಯಲ್ಲಿ ರಮೇಶ್ ಅವರು ಹೇಳಿದ ಮೇಲೆ ಹಾದಿಗೆ ಈಗ ಆದ್ಯ ಕೋಪದ ಹಿಂದಿದ್ದ ಕಾಳಜಿ, ದುಃಖ ಗೊತ್ತಾಗಿ ಸಾರಿ ಡ್ಯಾಡ್ ಎಂದ. ರಮೇಶ್ ಅವರು, ನೀವಿಬ್ಬರೂ ನಮ್ಮ ಆಸ್ತಿ ಆದಿ. ಜೀವ ಇದ್ದರೆ ಒಂದು ತುತ್ತು ಅನ್ನವನ್ನು ಎಲ್ಲ ಹಂಚಿ ತಿಂದು ಬದುಕಬಹುದು ಮಗನೆ. ಸಾಕು ಕಣೋ, ಇನ್ನೂ ಇದೆಲ್ಲ ಬೇಡ. ನೀನು ನಮ್ಮ ಮನೆಗೆ ಮಗನಾಗಿ, ನನ್ನ ಸೊಸೆಗೆ ಗಂಡನಾಗಿ, ನನ್ನ ಮೊಮ್ಮಗನಿಗೆ ಅಪ್ಪನಾಗಿ ನಿನ್ನ ಜವಾಬ್ದಾರಿನ ನಿಭಾಯಿಸಿದರೆ ಸಾಕು ಎಂದರು ಅವನ ಕೈ ಹಿಡಿದು. ಆದಿಗೆ ತನ್ನ ತಂದೆ ದುಃಖನ ನೋಡೋಕ್ಕೆ ಇಷ್ಟಪಡದೆ, ಅಪ್ಪ ನನಗೂ ಸ್ವಲ್ಪ ಸಮಯ ಬೇಕು. ನಿಮಗೂ ಗೊತ್ತಿದೆ ಹೀಗೆ ದಿಢೀರಂತ ಎಲ್ಲ ಬಿಡೋಕ್ಕೆ ಕಷ್ಟ ಆಗುತ್ತೆ ಅಂತ. ಕೊಟ್ಟ ಕೆಲಸನ ಪೂರ್ತಿ ಮಾಡಿ ನೀವು ಹೇಳ್ದಂತೆ ಮಾಡ್ತೀನಿ ಎಂದ. ರಮೇಶ್ ಅವರು ತಮ್ಮ ಕಣ್ಣನ್ನು ಒರೆಸ್ಕೊಂಡು, ನಾವೆಲ್ಲ ದಿಕ್ಕೇ ಇಲ್ಲ ಎನ್ನುವಾಗ ನನ್ನ ಸೊಸೆ ಧೈರ್ಯ ತುಂಬಿ ನೀನು ಬಂದೇ ಬರ್ತೀಯ ಅಂತ ಕಾದವಳು ಆ ನಿನ್ನ ಹೆಂಡತಿ ಆದಿ ಎಂದರು. ಆದಿ ಅವರ ಮಾತು ಕೇಳಿ ಅಪ್ಪ ಎಂದು ಮಾತು ತುಂಡರಿಸಿದ್ರೆ ರಮೇಶ್ ಅವರು, ಆದಿ ಪ್ಲೀಸ್ ಕಣೋ, ಯಾವುದೇ ಕಾರಣಕ್ಕೂ ಆ ಹುಡುಗಿ ಮನಸ್ಸನ್ನು ನೋವು ಮಾಡಬೇಡ, ಅರ್ಥ ಆಯ್ತಾ ಎಂದರು. ಆದಿ ಕೇಸಪ್ಪ ಎಂದು ಅವರನ್ನು ಅವರ ರೂಮ್ಗೆ ಕಳಿಸಿ ತಾನು ತನ್ನ ರೂಮ್ಗೆ ಹೋಗಿ, ನಾನು ಇಲ್ಲದೆ ಇರುವಾಗ ಇಲ್ಲಿ ಇಷ್ಟೆಲ್ಲ ಆಗಿದೆಯಾ ಎಂದು ತನ್ನ ಟೀಮ್ಗೆ ಕಾಲ್ ಮಾಡಿ ತಾನು ಬಂದಿರುವ ವಿಷಯನ ತಿಳಿಸ್ದ. ಇತ್ತ ಆದ್ಯ ಎಷ್ಟೇ ಪ್ರಯತ್ನ ಮಾಡಿದ್ರೂ ನಿದ್ದೆ ಹತ್ತುತ್ತಿಲ್ಲ. ಇದುವರೆಗೂ ಅವನಿಂದ ಅವನ ಪ್ರೀತಿಯಿಂದ ದೂರ ಇದ್ದವಳಲ್ಲ. ಈಗ ನಿದ್ದೆ ಇರದೆ ಬೆಡ್ನಲ್ಲಿ ಹೊರಳಾಡಿ ಸಾಕಾಗಿ ಆದಿ ಮಲಗಿರ್ತಾನೆ ಅಲ್ವಾ ಎಂದು ಆದಿ ರೂಮ್ ಡೋರ್ ತೆಗೆದ್ರೆ, ಇಷ್ಟೊತ್ತು ಏನೋ ಯೋಚಿಸುತ್ತಿದ್ದ ಆದಿಗೆ ತನ್ನ ರೂಮ್ ಡೋರು ಓಪನ್ ಆಗಿದ್ದನ್ನು ನೋಡಿ ಕಣ್ಣು ಮುಚ್ಚಿ ಕಿರುಗಣ್ಣಲ್ಲೇ ನೋಡ್ದ. ಅಲ್ಲಿ ಆದಿ ಬಂದು ನಿಂತಿದ್ಲು. ಆದಿ, ನನಗೆ ಗೊತ್ತು ಕಣೆ, ನಿನಗೆ ನನ್ನ ಬಿಟ್ಟು ನಿದ್ದೆ ಬರಲ್ಲ ಅಂತ ಎಂದುಕೊಂಡವನು ಸುಮ್ಮನೆ ಮಲಗ್ದ. ಅದೇನು ಮಾಡ್ತಾಳೋ ತರಲೆ ಹುಡುಗಿ ನೋಡೋಣ ಎಂದು. ಆದ್ಯ ಸೀದಾ ಬಂದು ಆದಿ ಮುಖ ನೋಡಿ ಆದಿ ಎಂದಳು. ಅವನು ಪೂರ್ತಿ ನಿದ್ದೆ ಮಾಡಿರುವಂತೆ ಮಲಗಿದ್ದು ನೋಡಿ ಸೀದಾ ಬಂದವಳು ಅವನ ಪಕ್ಕ ಮಲಗಿ ಅವನ ಕೈಗೆ ತನ್ನ ಕೈ ಸೇರಿಸಿ ಕಣ್ಣು ಮುಚ್ಚಿದ್ಲು. ಆದಿಗೆ ಆಗಲೇ ಬೇರೆ ರೂಮ್ನಲ್ಲಿ ಇರ್ತೀನಿ ಅಂತ ಹೋದವಳು ಹೀಗೆ ಇಷ್ಟು ಬೇಗ ಅದನ್ನು ಬ್ರೇಕ್ ಮಾಡ್ತಾಳೆ ಎಂದು ಗೆಸ್ ಮಾಡಿದ್ದ. ಯಾಕಂದರೆ ಮದುವೆಗೂ ಮೊದಲಿಂದ ಅವಳ ಬಗ್ಗೆ ತುಂಬ ಚೆನ್ನಾಗಿ ತಿಳಿದವ ಇವನು. ತನ್ನನ್ನು ತನ್ನವಳು ಕೋಪ ಮಾಡಿಕೊಂಡರೂ ದೂರ ಇಟ್ಟರು ಮನಸ್ಸಿನಿಂದ ಯಾವತ್ತೂ ದೂರ ಇಡಲಾರಳು ಎಂದು ತಿಳಿದಿದ್ದ. ಆದಿ ಹೊಳಗೊಳಗೆ ಸಣ್ಣ ನಗು ಚೆಲ್ಲಿ, ಐ ಆಮ್ ಸಾರಿ ಕಣೆ ಹುಡುಗಿ, ನಿನ್ನ ಕೋಪಕ್ಕೂ ಒಂದು ಅರ್ಥ ಇದೆ ಎಂದು ಸಣ್ಣಗೆ ಮಿಸುಗಾಡಿ ಅವಳಿಗೆ ಸರಿಯಾಗಿ ತನ್ನ ತೋಳು ಕೊಟ್ಟು ಮಲಗಿದ್ರೆ ಹುಡುಗಿ ಎದ್ದು ಬಿಟ್ರೆ ಎಂದು ಎದ್ದಿದ್ದವಳು ಅವನು ಸರಿಯಾಗಿ ಮಲಗಿದ್ದನ್ನು ನೋಡಿ ಉಫ್ ಎಂದು ಗಾಳಿ ತೂರಿ ಅವನ ತೋಳಿಗೆ ತನ್ನ ತಲೆ ಕೊಟ್ಟವಳಿಗೆ ಇಷ್ಟು ದಿನದ ನೋವೆಲ್ಲ ಮರೆತು ಚೆನ್ನಾಗಿ ಮಲಗಿದ್ದಾಳೆ. ಆದರೆ ಈ ನೆಮ್ಮದಿಯ ನಿದ್ದೆ ತನ್ನಿಂದ ಆದಷ್ಟು ಬೇಗ ದೂರ ಆಗುತ್ತೆ ಅನ್ನೋದನ್ನು ಮರ್ತಿದ್ದಾಳೆ. ಬೆಳಿಗ್ಗೆ ಆದಿ ಇವಳಿಗೂ ಮೊದಲೇ ಎದ್ದು ಅವಳ ಮೊಗವನ್ನು ದಿಟ್ಟಿಸಿ ನೋಡುತ್ತಾ, ನಾನೇ ಇಲ್ಲ ಅಂದಾಗ ಅದೆಷ್ಟು ನೋವಾಯ್ತೆ ನಿನಗೆ, ನಿಜಕ್ಕೂ ಅದೆಷ್ಟು ಹತ್ತಿರ್ತೀಯ ಅಲ್ವಾ, ನೀವೆಲ್ಲ ಅದೆಷ್ಟು ಹತ್ತಿದ್ದೀರಾ, ಇದೇ ಕಾರಣಕ್ಕೆ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ ಅನಿಸುತ್ತೆ. ಆದರೆ ಇವಳೊಬ್ಬಳು ಮಾತ್ರ ಕೋಪ ಮಾಡ್ಕೊಂಡಿದ್ದಾಳೆ. ಇವಳ ಕೋಪ ನನ್ನ ಮನಸ್ಸು ಬದಲಾಯಿಸಲಿ ಅನ್ನೋ ಉದ್ದೇಶ ಅಷ್ಟೆ ಎಂದು ಅವಳ ಕೆನ್ನೆಗಿಲ್ಲಿ ಸಾರಿ ಕಣೆ ಶ್ರೀಮತಿ ಎಂದ ಪ್ರೀತಿಯಿಂದ. ಆದಿ ಎದ್ದವನು ತಾನು ಇಲ್ಲ ಎಂದು ತಿಳಿದು ಬಾಲ ಬಿಚ್ಚಿದವರ ಬಾಲ ಕಟ್ ಮಾಡೋ ಕೆಲಸಕ್ಕೆ ರೆಡಿಯಾಗುತ್ತಿದ್ರೆ ಹುಡುಗಿ ತಾನು ಇನ್ನೂ ಆದಿ ರೂಮ್ನಲ್ಲಿ ಇದ್ದೀನಿ ಎಂದು ತಿಳಿಯದೆ ಆರಾಮಾಗಿ ಮಲಗಿದ್ಲು. ತುಂಬ ದಿನಗಳ ಮೇಲೆ ನೆಮ್ಮದಿ ನಿದ್ದೆ. ಹಾಗಾಗಿ ಆದಿ ಫ್ರೆಶ್ ಆಗಿ ಬಂದು ಅವಳನ್ನು ಡಿಸ್ಟರ್ಬ್ ಮಾಡೋವರೆಗೂ ಹುಡುಗಿ ಎದ್ದಲಿಲ್ಲ. ಆದಿ, ಶ್ರೀಮತಿ ಶ್ರೀಮತಿ ಹೋಯ್ ಮೈ ಡಿಯರ್ ಶ್ರೀಮತಿ ಎಂದು ಅವಳ ಕೆನ್ನೆ ಸವರುತ್ತಾ, ಎದ್ದೇಳಮ್ಮ, ತಿಂಡಿ ಮಾಡಿ ಮಲಗು, ಅವ್ರಿಗೆ ನಿಮ್ಮ ಅತ್ತೆ ಮಾವ ಒಂದೇ ಸಮನೆ ನನಗೆ ಬೈತಿದ್ದಾರೆ ಎಂದ ಅವಳ ಕಿವಿ ಬಳಿ ಬಂದು. ಆದ್ಯ ತಕ್ಷಣ ಕಣ್ಣು ಬಿಟ್ಟವಳು ತಾನು ಆದಿಯಿಂದ ಇನ್ನು ಮುಂದೆ ಅಂತರ ಕಾಯ್ದಿರಿಸಬೇಕು ಎಂದು ಮನದಲ್ಲೇ ಫಿಕ್ಸ್ ಆಗಿದ್ದರಿಂದ, ನೀನು ಯಾಕೆ ನನ್ನ ರೂಮಿಗೆ ಬಂದೆ, ಹೋಗು ನಿನ್ನ ರೂಮ್ಗೆ ಎಂದು ಅವನದೇ ಬ್ಲ್ಯಾಂಕೆಟ್ ಹೊದ್ದು ಮಲಗಿದ್ಲು. ಆದಿಗೆ ತುಂಬ ನಗು ಬಂತು. ನನ್ನ ರೂಮ್ಗೆ ಬಂದು ತನ್ನ ರೂಮು ಅನ್ನೋ ಹುಡುಗಿ ನೋಡಿ ಮತ್ತೊಮ್ಮೆ ಮೈ ಡಿಯರ್ ಶ್ರೀಮತಿ
ಮೊದಲು ಯಾರ ರೂಮ್ನಲ್ಲಿ ಇದ್ದಾರೆ ಅಂತ ನೋಡಿ ಆಮೇಲೆ ಮಾತಾಡಿ ಎಂದ. ಆದ್ಯ ಒಮ್ಮೆ ಕಣ್ಣು ತೆರೆದು ನೋಡಿದ್ರೆ ಅಲ್ಲಿ ಆದಿ ಮತ್ತೆ ಅವರಿಬ್ಬರ ಜೊತೆ ಮಗು ಫೋಟೋ ಇರುವ ರೂಮ್ ಅದಾಗಿತ್ತು. ತಕ್ಷಣ ತಾನೇ ಇಲ್ಲಿಗೆ ಬಂದಿದ್ದೇನೆ ಅನ್ನೋದನ್ನು ಮರೆತು, ಎಷ್ಟಿರಬೇಕು ನಿನಗೆ, ನನ್ನ ಪರ್ಮಿಷನ್ ಇಲ್ಲದೆ ನನ್ನೇ ರೂಮ್ನಿಂದ ಎತ್ಕೊಂಡು ಇಲ್ಲಿಗೆ ಮಲ್ಸ್ಕೊಂಡಿದ್ಯಾ ಎಂದು ಎದ್ದು ಆದಿನೇ ಗುರಾಯಿಸುತ್ತಿದ್ರೆ ಆದಿ ಮಾತ್ರ ಕೂಲಾಗೆ, ಹೋ ಹೌದಾ, ನಾನೇ ಎತ್ಕೊಂಡು ಬಂದು ಮಲಗಿಸ್ದೆ ಅಲ್ವಾ, ವಾವ್. ಮಿಸಸ್ ಏಕೆ ಅವ್ರಿಗೆ ನಿದ್ದೆಯಲ್ಲಿ ನಡೆಯೋ ಕಾಯಿಲೆ ಕೂಡ ಶುರುವಾಗಿದೆ ಅಂತಾಯಿತು. ರಾತ್ರಿ ಯಾರೋ ಬಂದು ನಾನು ಮಲಗಿದಾಗ ನನ್ನ ತೋಳಿನ ಮೇಲೆ ಮಲಗಿತು. ಏನೋ ಪಾಪ ನಿದ್ದೆ ಮಂಪರಲ್ಲಿ ಮಲಗಿದಾರಂತ ಸುಮ್ಮನೆ ಮಲಗಿದ್ದೆ. ಆಗಲೇ ಬೆಳಿಗ್ಗೆ ಎದ್ದ ಮೇಲೆ ನನ್ನ ಮೇಲೆ ಇಂಥ ಅಪವಾದ ಬರುತ್ತೆ ಅಂತ ರಾತ್ರಿನೇ ಗೊತ್ತಾಗಿದ್ರೆ ರಾತ್ರಿನೇ ಎಬ್ಬಿಸಿ ಸತ್ಯ ತೋರಿಸ್ತಿದ್ದೆ. ಏನು ಮಾಡೋದು, ನನ್ನ ಶ್ರೀಮತಿ ನನ್ನ ಬಳಿ ಬರದೆ ಇನ್ನೇನು ಪಕ್ಕದ ಮನೆಗೆ ಹೋಗೋಕ್ಕಾಗುತ್ತಾ ಅಂತ ಸುಮ್ಮನೆ ಅದೇ. ಅಲ್ಲ ಆದ್ಯಾ, ಅದೇಗೆ ನಿದ್ದೆ ಕಣ್ಣಲ್ಲೂ ನನ್ನ ರೂಮು ಹುಡುಕಿ ನನ್ನ ತೋಳ ಮೇಲೆ ತಲೆ ಹಿಡ್ತೀಯಾ? ಆದರೂ ನಿನ್ನ ಪ್ರೀತಿಗೆ ನಾನು ಏನು ಹೇಳಬೇಕು ಗೊತ್ತಾಗ್ತಲ್ಲ. ನನ್ನ ಕಂಡ್ರೆ ಅದೆಷ್ಟು ಪ್ರೀತಿ ನೋಡು ನಿನಗೆ ಎಂದರೆ ಆದಿಗೆ ಈಗ ತಾನೇ ರಾತ್ರಿ ನಿದ್ದೆ ಬರದೆ ಬಂದಿದ್ದು ನೆನೆದು ಅವನ ಮುಂದೆ ಸೋಲೋಕೆ ಇಷ್ಟಪಡ. ಹೌದು, ನನ್ನ ಪ್ರೀತಿ ಅಷ್ಟು ಸ್ಟ್ರಾಂಗ್ ಇದೆ. ನೀನು ಎಷ್ಟು ದಿನ ಹೊರಗಿದ್ರೂ ನಿನ್ನ ನೆನಪಲ್ಲೇ ಕಳಿಯೊಳಗೆ ನನ್ನ ಪ್ರೀತಿ ಗುರುತು ಹಿಡಿಯೋಕ್ಕಾಗಲ್ವಾ? ನನಗೆ ನನ್ನ ಪ್ರೀತಿ ಮೇಲೆ ನಂಬಿಕೆ ಇದೆ. ಆದರೆ ಇನ್ನೂ ಕೆಲವರಿಗೆ ಆ ಪ್ರೀತಿ ಅಂದ್ರೇ ಅಸಡ್ಡೆ ಎಂದು ಬ್ಲಾಂಕೆಟ್ ಎಸೆದು ಹೊರಗೆ ಹೋಗೋಕ್ಕೆ ನೋಡುವ ಹುಡುಗಿ ಕೈನ ಹಿಡಿದು ತನ್ನ ಬಳಿ ಎಳೆದುಕೊಂಡು, ಯಾರು ಹೇಳಿದ್ದು ಅಸಡ್ಡೆ ಮಾಡಿದ್ದಾರೆ ಅಂತ? ಈ ಆದಿ ಪ್ರೀತಿ ಯಾವತ್ತೂ ಅಸಡ್ಡೆ ಮಾಡೋದೇ ಇಲ್ಲ. ಈ ಆದಿ ಪ್ರೀತಿ ಸ್ಟ್ರಾಂಗ್ ಆಗಿ ಇರೋದಕ್ಕೆ ಸಾವಿನ ಅಂಚಿನಲ್ಲೂ ಇದ್ದರೂ ನಿನ್ನ ನೋಡಬೇಕು ಅನಿಸೋದು ಎಂದ ತಕ್ಷಣ ಆದಿಯೇ ಸೈಲೆಂಟಾಗಿ ಅವನ ಮುಖನ ನೋಡಿದ್ರೆ, ಆದಿ, ನಾನು ಕಣ್ಣು ಮುಚ್ಚೋ ಕೊನೆಯಲ್ಲೂ ನೀನು ನನ್ನ ಮಗನೇ ಕಣೆ ನೆನಪಾಗೋದು. ಯಾಕಂದರೆ ನನ್ನ ಲೈಫು ನಿಮ್ಮಿಬ್ಬರ ಸುತ್ತಾನೇ ಸುತ್ತುತ್ತಿದೆ. ಹೇಗೆ ಸೂರ್ಯ ಭೂಮಿನ ಸುತ್ತುತ್ತಿರ್ತಾನೋ ಹಾಗೆ ಎಂದವನು ಅವಳ ಮೊಗನ ಬೊಗಸಲ್ಲಿ ಹಿಡಿದು, ನಿನ್ನ ಕೋಪಕ್ಕೆ ಅರ್ಥ ಇದೆ. ಅದೆಷ್ಟು ನೋವು ತಿಂದಿದೆಯಾ ಅನ್ನೋ ಅಂದಾಜಿದೆ ಕಣೆ ಹುಡುಗಿ. ಆದರೆ ಅದು ನನ್ನ ಕೈ ಮೀರಿ ಹೋಗಿತ್ತು. ಇನ್ನು ಮುಂದೆ ತುಂಬ ಹುಷಾರಾಗಿ ಇರ್ತೀನಿ. ಈ ಏಕೆಗೆ ಯಾವಾಗಲೂ ನನ್ನಿಂದ ಎಲ್ಲಿ ನನ್ನವರಿಗೆ ನೋವಾಗುತ್ತೋ ಅಂತ ಯಾವಾಗಲೂ ಸೇಫಾಗೇ ಇರ್ತಾನೆ. ಯಾಕಂದರೆ ನನಗಾಗಿ ಮಿಡಿಯುವ ಕೆಲವು ಜೀವಗಳು ನನ್ನೇ ಉಸಿರು ಅಂತ ತಿಳಿದಿವೆ. ಆ ಉಸಿರನ್ನೇ ಕಾಯೋಕೆ ಈ ಏಕೆ ಬಂದೇ ಬರ್ತಾನೆ, ಅದೆಷ್ಟೇ ಕಷ್ಟ ಆದರೂ ಎಂದವನು ಅವಳ ಹಣೆಗೆ ಸಣ್ಣ ಮುತ್ತಿನ ವಿನಿಮಯ ಮಾಡಿ, ಬೇಗ ಫ್ರೆಶ್ ಆಗಿ ಬಾ, ಇವತ್ತು ನಾನೇ ನಿನಗೆ ಬ್ರೇಕ್ಫಾಸ್ಟ್ ಮಾಡ್ತೀನಿ ಎಂದ ನಗತ. ಆದ್ಯ 2 ಸೆಕೆಂಡ್ ಟ್ರಾನ್ಸ್ನಲ್ಲಿ ಇರೋ ಥರ ಆದಿ ಮಾತುಗಳಲ್ಲಿ ತಾನು ಎಲ್ಲಿದ್ದೀನಿ ಅನ್ನೋದನ್ನು ಮರೆತು ನಿಂತಿದ್ದವಳು ತಕ್ಷಣ ಎಚ್ಚೆತ್ತು ಹಿಂದೆ ನೋಡಿದ್ರೆ ಅಲ್ಲಿ ಆಲ್ರೆಡಿ ಹೋಗಾಗಿತ್ತು ಹೊರಗೆ. ಆದಿ, ಇನ್ನೆಷ್ಟು ಮೋಡಿ ಮಾಡೋ ಹಾಗೆ ಮಾತಾಡ್ತೀಯ? ನನಗೆ ನೀನು ಮಾತಾಡ್ತಿದ್ರೆ ಅದು ಪ್ರೀತಿ ಬಗ್ಗೆ. ನನ್ನ ಕೈ ಕಾಲು ನನ್ನ ದೇಹ ಯಾವುದು ನನ್ನ ಮಾತು ಕೇಳೋದೇ ಇಲ್ಲ. ಹಾಗೆ ನಿಂತು ಬಿಡ್ತೀನಿ ಸ್ಟೋನ್ ಥರ. ಅಂಥದ್ರಲ್ಲಿ ನೀನಿಲ್ಲದೆ ನನಗೆ ಇರೋಕ್ಕಾದ್ರೂ ಸಾಧ್ಯ ಇದೆ ಆದಿ? ನೋವೇ, ನೀನೇ ನನ್ನ ಪ್ರಪಂಚ ಕಣೋ ಹ್ಯಾಂಗ್ರಿ ಮ್ಯಾನ್ ಎಂದು ನಕ್ಕವಳು ಎಲ್ಲ ಮರೆತು ಫ್ರೆಶ್ ಆಗೋಕ್ಕೆ ಹೋಗ್ತಾನೆ. ಇತ್ತ ಆದಿ ಅಪರೂಪಕ್ಕೆ ಕಿಚನ್ಗೆ ಬಂದಿದ್ದನ್ನು ನೋಡಿದ ಸುಧಾ ಅವರು, ಏನು ಪುಟ, ಏನು ಬೇಕು, ಕಾಫಿ ಮಾಡ್ತೀನಿ, 5 ನಿಮಿಷ ಇರು ಎಂದರು. ಆದಿ, ಅಮ್ಮ ಇವತ್ತು ನೀನು ರೆಸ್ಟ್ ಮಾಡು, ನಾನು ನಿಮ್ಮೆಲ್ಲರಿಗೂ ತಿಂಡಿ ಮಾಡ್ತೀನಿ ಎಂದ. ಅವನ ಮಾತು ಕೇಳಿದ ಸುಧಾ ಅವರು ಅವನನ್ನೇ ಉಪ್ಪೇರಿಸಿ ನೋಡುತ್ತಾ, ಆದಿ ಪುಟ, ಏನೋ ಇವತ್ತು ಈ ಥರ ಶಾಕ್ ಕೊಡ್ತಿದ್ಯಾ? ಬೇಡ ಕಣೋ, ನಿಮ್ಮಮ್ಮನ ಹೃದಯ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಗೊತ್ತಿಲ್ಲ ಅಂದರು. ಆದಿ, ಅಮ್ಮ ಪ್ಲೀಸ್, ಏನಿದು ತಮಾಷೆ, ನಿಜವಾಗ್ಲೂ ನಾನು ಮಾಡ್ತೀನಿ ಎಂದ. ಅವನ ಮಾತು ಕೇಳಿದ ಸುಧಾ ಅವರು, ಓ, ನನ್ನ ಸೊಸೆ ಕೋಪ ಕರಗಲಿಲ್ಲ ಅನಿಸುತ್ತೆ, ಅದಕ್ಕೆ ಸರ್ರು ನಲ್ಪಾಕಕ್ಕೆ ಇಳಿದಿದ್ದಾರೆ ಎಂದುಕೊಂಡು ಮನದಲ್ಲೇ ನಕ್ಕವರು, ಆಯ್ತಪ್ಪ ಮಾಡು, ನಿನ್ನ ಕೈ ರುಚಿ ನೋಡೋಕ್ಕೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಎಲ್ಲರೂ ಸ್ವಲ್ಪ ಜಾಸ್ತಿ ತಿಂತೀವಿ ಆಯಿತಾ, ಈಗ ಕಾಫಿ ಕುಡಿ ಎಂದು ಕಾಫಿ ಕಪ್ ಕೊಡ್ತಾರೆ. ಆದಿ ಕಾಫಿ ಕುಡಿಯುತ್ತಾ ಕಿಚನ್ನಲ್ಲಿ ಏನಿದೆ ಎಂದೆಲ್ಲ ನೋಡಿ, ಓಕೆ ಅಮ್ಮ, ನಾನೇ ನಿಮಗೆಲ್ಲ ವೆಜ್ ಬಿರಿಯಾನಿ ಮಾಡ್ತೀನಿ, ಜೊತೆಗೆ ರಾಯ್ತಾ, ಓಕೆ ಅಲ್ವಾ ಎಂದ. ಸುಧಾ ಅವರು, ಏನೋ ಮಾಡು, ನಿನಗೆ ಏನು ಅನಿಸುತ್ತೋ ಅದನ್ನು ಮಾಡು, ನಾನು ಕಾಫಿ ಕೊಟ್ಟು ಬರ್ತೀನಿ ಎಲ್ಲರಿಗೂ ಎಂದು. ಆದ್ಯ ಎದ್ದಿದ್ದಾಳಾ ಎಂದು ಕೇಳಿದರು. ಆದಿ, ಅಮ್ಮ ಅವಳಿಗೆ ಕಾಫಿ ಕೊಡಬೇಡ, ಅವಳೊಬ್ಬಳಿಗೆ ಬಿಟ್ಟು ಎಲ್ಲರಿಗೂ ಕೊಟ್ಬಾ ಎಂದ. ಅಲ್ಲಿಗೆ ಸುಧಾ ಅವರು, ಇವನ ಹೆಂಡತಿಗೆ ಪೂಸಿ ಹೊಡೆಯೋಕ್ಕೆ ಸಾಹೇಬ್ರು
ಕಿಚನ್ ಟಾಸ್ಕ್ ಎಳ್ದಿದ್ದಾರೆ ಅನ್ನೋದು ಸ್ಪಷ್ಟ ಆಗಿತ್ತು. ನಗುತ್ತಾ ಓಕೆ ಕಣಪ್ಪ ಎಂದು ಅಲ್ಲಿಂದ ಹೋಗ್ತಿದ್ದಾರೆ. ಆದಿ ಇವತ್ತು ಅವಳಿಗೆ ನಾನೇ ಕಾಫಿ ಮಾಡಿಕೊಡ್ತೀನಿ ಎಂದು ತಿಂಡಿಗೆ ರೆಡಿ ಮಾಡ್ತಿದ್ದ. ಇತ್ತ ಆದ್ಯ ಫ್ರೆಶ್ ಆಗಿ ಮಗುನ ಒಮ್ಮೆ ನೋಡಿ ಸೀದಾ ಹೊರಗೆ ಬಂದರೆ ಕಿಚನ್ನಲ್ಲಿ ಹೇಪ್ರನ್ ಹಾಕಿ ನಿಂತಿರೋ ಆದಿ ನೋಡಿ ನಗು, ಸಂತೋಷ, ಜೊತೆಗೆ ನನಗಾಗಿ ಏನೆಲ್ಲ ಮಾಡ್ತಾನೆ ನನ್ನ ಆದಿ ಅನ್ನೋ ಗರ್ವ ಕೂಡ ಮೂಡಿತು. ಎಂದಿನಂತೆ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.